ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ನಮಗೆ ಸೂಪರಾಗಿರುವಂತಹ ಮಸಾಲೆ ದೋಸೆ ಮನೆಯಲ್ಲೇ, ಇನ್ನು ಮಸಾಲೆ ದೋಸೆ ತಿನ್ನಬೇಕು ಅಂತ ಅನಿಸಿದಾಗ ಹೋಟೆಲಿಗೆಲ್ಲ ಹೋಗಬೇಕಾದ ಅವಶ್ಯಕತೆಯೇ ಇಲ್ಲ. ಮನೆಯಲ್ಲೇ ತುಂಬ ಸುಲಭವಾಗಿ ನಮಗೆ ಮಾಡ್ಕೋಬೋದು. 2 ರೀತಿಯ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ರೀತಿ ಚಟ್ನಿ ಪುಡಿ, ದೋಸೆ, ಇಡ್ಲಿ, ಅನ್ನಕ್ಕೆಲ್ಲ ಆಗುವಂತಹ ಚಟ್ನಿ ಪುಡಿಯನ್ನು ಸಹ ಈ ವಿಡಿಯೋದಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಸಪೋರ್ಟ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ. ದೋಸೆ ಹಿಟ್ಟು ಇದೇ ರೀತಿ ನಾವು ಮಾಡಿ ಇಟ್ಕೊಂಡ್ರೆ 2 ರೀತಿಯ ದೋಸೆಯನ್ನು ನಮಗೆ ಮಾಡ್ಬೋದು. ಅದಕ್ಕೋಸ್ಕರ ಒಂದು ದೊಡ್ಡ ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೆ 3 ಲೋಟ ದೋಸೆ ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ. ನಾನಿವಾಗ ಇದು ರೇಷನ್ ಅಂಗಡಿಯಿಂದ ಸಿಕ್ಕಿರುವಂತಹ ವೈಟ್ ರೈಸ್ ಇದೆಯಲ್ಲ, ನಮ್ಮದು ದೋಸೆ ಅಕ್ಕಿ ಇದೆಯಲ್ಲ, ಆ ಅಕ್ಕಿಯನ್ನು ತಗೊಂಡಿದ್ದೀನಿ. 3 ಲೋಟ ಅಕ್ಕಿ ತಗೊಂಡಿದ್ದೀನಿ. ನನ್ನ ಕೈ ಹಿಡಿಗೆ 1 ಕೈ ಹಿಡಿಯಷ್ಟು ಉದ್ದಿನ ಬೇಳೆಯನ್ನು ತಗೊಂಡಿದ್ದೀನಿ. ಅದೇ 1 ಕೈ ಹಿಡಿಯಷ್ಟು ಸಬ್ಬಕ್ಕಿ ತಗೊಂಡಿದ್ದೀನಿ. 1 ಕೈ ಹಿಡಿಯಷ್ಟು ಹೆಸರು ಕಾಳಿನ ಬೇಳೆ, 1 ಕೈ ಹಿಡಿಯಷ್ಟು ಕಡಲೆಬೇಳೆ, ಇದಿಷ್ಟು ತಗೊಂಡಿದ್ದೀನಿ. ಇನ್ನು 1 ಕೈ ಹಿಡಿಯಷ್ಟು ದಪ್ಪ ಅವಲಕ್ಕಿಯನ್ನು ಸಹ ತಗೊಂಡಿದ್ದೀನಿ. ಸ್ವಲ್ಪ ಮೆಂತೆಕಾಳು, ಇದೆಲ್ಲ ನನ್ನ ಕೈ ಹಿಡಿಯಷ್ಟು ಅಳತೆಗೆ ತಗೊಂಡಿದ್ದೀನಿ 3 ಲೋಟ ಅಕ್ಕಿಗೆ. ಇನ್ನು ಇದನ್ನು ಚೆನ್ನಾಗಿ 5-6 ಸರ್ತಿ ನಾವು ತೊಳೆದು ಬೇಕಾದಷ್ಟು ನೀರು ಹಾಕಿ ಮುಚ್ಚಿ 6 ಗಂಟೆ ನೆನೆಯಲಿಕ್ಕೆ ಬಿಡಬೇಕು. ನೋಡಿ, ನಾನು ಅಕ್ಕಿಯನ್ನು 6 ಗಂಟೆ ನೆನೆಸಿದ್ದೆ. ಚೆನ್ನಾಗಿ ನೆಂದಿದೆ. 6 ಗಂಟೆ ಯಾಕೆ ನಾವು ನೆನೆಸಬೇಕಂದ್ರೆ ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ನೆನೆಯಬೇಕು. ಇನ್ನು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ತರಿ ಇಲ್ಲದೆ ನೈಸಾಗಿ ರುಬ್ಬಿ ಇಡಬೇಕು. ನಾನು ಬೆಳಿಗ್ಗೆ ತಿಂಡಿಗೋಸ್ಕರ ರಾತ್ರಿ ಅಕ್ಕಿಯನ್ನು ರುಬ್ಬಿಟ್ಟಿದ್ದೆ. ಬೆಳಿಗ್ಗೆ ಆಗುವಾಗ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಜಾಸ್ತಿ ಉಬ್ಬಿ ಮೇಲೆ ಬರೋದಿಲ್ಲ, ಯಾಕಂದರೆ ನಾವು ಜಾಸ್ತಿ ಉದ್ದಿನ ಬೇಳೆ ಹಾಕಿಲ್ಲ, ಅದಕ್ಕೋಸ್ಕರ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಹಿಟ್ಟನ್ನು ಚೆನ್ನಾಗಿ ಇದೇ ರೀತಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಒಂದು ಸೈಡಿಗೆ ಇಡೋಣ. ಇನ್ನು ದೋಸೆಗೆ ಹಾಕಲಿಕ್ಕೆ ಬೇಕಾದ ಚಟ್ನಿ ಪುಡಿಯನ್ನು ಮಾಡೋಣ. ಈ ಚಟ್ನಿ ಪುಡಿ ಅಗಸೆ ಬೀಜದಿಂದ ನಾವು ಮಾಡೋದು. ಅಗಸೆ ಬೀಜದ ಚಟ್ನಿ ಪುಡಿ ಇದು ತುಂಬ ಹೆಲ್ತಿಯಾಗಿರುವಂತಹ ಚಟ್ನಿ ಪುಡಿ. ಈ ಚಟ್ನಿ ಪುಡಿಯನ್ನು ನಮಗೆ ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ ಜೊತೆಯಲ್ಲೆಲ್ಲ ನಮಗೆ ಸೇವಿಸ್ಬೋದು. ಅಗಸೆ ಬೀಜವನ್ನು ನಾನು ಚೆನ್ನಾಗಿ ಒಂದು ಸರ್ತಿ ತೊಳೆದು ಅದನ್ನು ನೀರನ್ನು ಸ್ವಲ್ಪ ಬಸಿದು ಒಂದು ಪಾನ್ ಬಿಸಿ ಆದ ಮೇಲೆ ಈ ಅಗಸೆ ಬೀಜವನ್ನು ಪಾನ್ಗೆ ಹಾಕಿ ಇದೇ ರೀತಿ ನಾವು ಫ್ರೈ ಮಾಡಬೇಕು. ನೀವಿವಾಗ ಏನೇ ಇದ್ದರೂ ಇವಾಗ ಅದನ್ನು ತೊಳೆದು ಫ್ರೈ ಮಾಡೋದು ಒಳ್ಳೆಯದು. ಸ್ವಲ್ಪ ಹೊತ್ತಾಗುವಾಗ ಇದೇ ರೀತಿ ಅಗಸೆ ಬೀಜ ಹೊಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಬೇಕಂದರೆ ಸ್ವಲ್ಪ ನೀರನ್ನು ಕೈಯಲ್ಲಿ ಈ ಥರ ಸಿಂಪಡಿಸಿದರೆ ಸಾಕು. ಇಲ್ಲಾಂದರೆ ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಸಾಸಿವೆ ಎಲ್ಲ ಹೊಡೆಯುತ್ತೆ ನೋಡಿ, ಅದೇ ರೀತಿ ಹೊಡಿತಾ ಇರುತ್ತೆ. ಎಲ್ಲ ಅಗಸೆ ಬೀಜ ಇದೇ ರೀತಿ ಹೊಡೆದಾದ ಮೇಲೆ ತೆಗೆದು ಹೊರಗಡೆ ಇಟ್ಟು ತಣ್ಣಗಾಗಲಿಕ್ಕೆ ಬಿಡಬೇಕು. ಚೆನ್ನಾಗಿ ತಣ್ಣಗಾದ ಮೇಲೆ ಅಗಸೆ ಬೀಜವನ್ನು ನಾವು ಮಿಕ್ಸಿ ಜಾರಿಗೆ ಹಾಕಬೇಕು. 7-8 ಎಸಳು ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪನ್ನು ಹಾಕಿದರೆ ಚೆನ್ನಾಗಿರುತ್ತೆ. ಮತ್ತು ಮೆಣಸಿನ ಹುಡಿ, ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿಯನ್ನು ಸಹ ಸೇರಿಸಿ ಇದನ್ನು ಪುಡಿ ಮಾಡಬೇಕು. ತುಂಬ ನೈಸಾಗಿ ಅಲ್ಲ, ಸ್ವಲ್ಪ ತರಿಯಾಗಿ ಈ ಪುಡಿಯನ್ನು ಮಾಡಿ ಇಟ್ಕೋಬೇಕು. ಇದು ನಮಗೆ ದೋಸೆಗೆ ಮಾತ್ರ ಅಲ್ಲ, ಇಡ್ಲಿ, ಚಪಾತಿ, ರೊಟ್ಟಿಗೆಲ್ಲ ತುಪ್ಪದ ಜೊತೆ ನೆನೆಸ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಸಹ ಚೆಂದಾಗುತ್ತೆ. ತುಂಬ ಹೆಲ್ತಿಯಾಗಿರುವಂತಹ ಚಟ್ನಿ ಪುಡಿ ರೆಡಿ ಆಯಿತು. ಇನ್ನು ನಮಗೆ ದೋಸೆಗೆ ಬೇಕಾದ ಚಟ್ನಿಯನ್ನು ರೆಡಿ ಮಾಡೋಣ. ಅದಕ್ಕೋಸ್ಕರ ಒಂದು ಪಾನಿಗೆ ನಾನು 3 ಚಮಚ ಪುಟಾಣಿ ಕಡಲೆಯನ್ನು ತಗೊಂಡಿದ್ದೀನಿ. ಇದನ್ನು ಡ್ರೈಯಾಗಿ ರೋಸ್ಟ್ ಮಾಡಿ ತಗೋಬೇಕು. ಇದು ತುಂಬ ಸಕ್ಕತ್ತಾಗುತ್ತೆ ಈ ಥರ ಚಟ್ನಿ. ಇನ್ನು ಖಾರಕ್ಕನುಸಾರ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಉರಿಬೇಕು. ಉರಿದಿರುವ ಮೆಣಸಿನ್ಕಾಯಿಯನ್ನು ಸಹ ಹಾಕಿದ್ದೀನಿ. ಇದಕ್ಕೆ 1 ತುಂಡು ಶುಂಠಿಯನ್ನು ಸೇರಿಸಬೇಕು. ಸ್ವಲ್ಪ ಹುಣಸೆ ಹಣ್ಣು ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ, ಇದಿಷ್ಟನ್ನು ಸೇರಿಸಿ ಮಿಕ್ಸಿ ಜಾರಿಗೆ ಹಾಕಿ ಫಸ್ಟಿಗೆ ಇದನ್ನೆಲ್ಲ ಒಂದು ಸರ್ತಿ ಗ್ರೈಂಡ್ ಮಾಡಬೇಕು. ಆಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಬೇಕು. ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಬಾರ್ದು, ಸ್ವಲ್ಪ ತರಿಯಾಗಿ ಇರಬೇಕು. ಫಸ್ಟಿಗೆ ತೆಂಗಿನಕಾಯಿ ಎಲ್ಲ ಒಂದು ಸ್ವಲ್ಪ ಗ್ರೈಂಡ್ ಆದ ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಸ್ವಲ್ಪ ಇದೇ ರೀತಿ ತಿರುಗಿಸಿ ಈ ಬೇರೆ ಪಾತ್ರೆಗೆ ಚಟ್ನಿಯನ್ನು ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ದೋಸೆಗೆ ಸೂಪರ್ ಆಗುತ್ತೆ ಈ ಚಟ್ನಿ ಸಹ ರೆಡಿ ಆಯಿತು. ಇನ್ನು ನಮಗೆ ದೋಸೆಯನ್ನು ಮಾಡೋಣ.
ಕಾವಲಿ ಬಿಸಿ ಆದ ಮೇಲೆ ಫಸ್ಟಿಗೆ ಇದೇ ರೀತಿ ಸ್ವಲ್ಪ ಎಣ್ಣೆಯನ್ನು ಸವರಬೇಕು. ಆಮೇಲೆ ಸ್ವಲ್ಪ ನೀರನ್ನು ಇದೇ ರೀತಿ ಸಿಂಪಡಿಸಿ ಒಂದು ಬಟ್ಟೆಯಿಂದ ಒರೆಸಿ ಆ ನೀರನ್ನೆಲ್ಲ ತೆಗೆದು ನಾವು ಹಿಟ್ಟನ್ನು ಹಾಕಬೇಕು. ಆವಾಗ ಕೆಳಗಡೆ ಒಳ್ಳೆ ಕಲರ್ ಬರುತ್ತೆ ಈ ರೀತಿ ಮಾಡೋದ್ರಿಂದ. ಮತ್ತು ಕಾವಲಿ ಸಹ ತುಂಬ ಬಿಸಿ ಇರೋದಿಲ್ಲ, ನಮಗೆ ಬೇಕಾದ ಹಾಗೆ ದೋಸೆಯನ್ನು ಸ್ಪ್ರೆಡ್ ಮಾಡಲಿಕ್ಕೆ ಆಗುತ್ತೆ. ಫಸ್ಟ್ ದೋಸೆ ಮಾಡೋದು ನಾವು ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಹಾಕಿ ಸ್ವಲ್ಪ ದಪ್ಪ ದೋಸೆಯನ್ನು ಮಾಡ್ಕೋಬೇಕು. ಸ್ವಲ್ಪ ದೋಸೆ ಇದೇ ರೀತಿ ಕಣ್ಣೆಲ್ಲ ಬಿಟ್ಟಾದ ಮೇಲೆ ಮುಚ್ಚಿಟ್ಟು ಒಂದು 2-3 ನಿಮಿಷ ಬೇಯಿಸಬೇಕು. ಇದು ಸ್ವಲ್ಪ ದಪ್ಪ ದೋಸೆ. ಆಮೇಲೆ ಇದರ ಮೇಲೆಯಿಂದ ನಾವು ರೆಡಿ ಮಾಡಿ ಇಟ್ಟಿರುವಂತಹ ಆ ಚಟ್ನಿ ಪುಡಿಯನ್ನು ಇದೇ ರೀತಿ ಹಾಕಿ ಇದರ ಮೇಲ್ಗಡೆಯಿಂದ 1 ಚಮಚ ತುಪ್ಪವನ್ನು ಸಹ ಹಾಕಬೇಕು. ಈ ಥರ ನಾವು ತುಪ್ಪ ಹಾಕುವಾಗ ಒಳ್ಳೆ ಸ್ಮೆಲ್ ಬರುತ್ತೆ. ಅಗಸೆ ಬೀಜ ಚಟ್ನಿ ಪುಡಿ, ತುಪ್ಪ, ದೋಸೆ ಇದೆಲ್ಲ ಸ್ಮೆಲ್ಲು. ಈ ದೋಸೆಗೆ ನಾವು ಗೀ ಪುಡಿ ಮಸಾಲೆ ದೋಸೆ ಅಂತ ಹೇಳ್ತೀವಿ. ಇನ್ನು ಇದರ ಮಧ್ಯದಲ್ಲಿ ನಾವು ನಮ್ಮದು ಪೊಟೆಟೊ ಪಲ್ಯ, ಆಲೂಗಡ್ಡೆ ಪಲ್ಯವನ್ನು ಸಹ ಇಟ್ಟು ಈ ದೋಸೆಯನ್ನು ತೆಗೆದು ಬಿಸಿ ಬಿಸಿಯಾಗಿ ಸೇವಿಸಲಿಕ್ಕೆ ಏನು ಟೇಸ್ಟ್ ಅಂತ ಹೇಳ್ತೀರಾ. ಇದು ತುಂಬ ನಾವು ಕ್ರಿಸ್ಪಿಯಾಗಿ ಅಲ್ಲ, ಸ್ವಲ್ಪ ದಪ್ಪ ದೋಸೆ ಮಾಡಿ ಚಟ್ನಿ ಪುಡಿ ಹಾಕಿ ತುಪ್ಪ ಹಾಕಿ ಆಲೂಗಡ್ಡೆ ಪಲ್ಯ ಹಾಕಿ ಮಾಡುವಂತಹ ಒಂಥರ ಗೀ ಪುಡಿ ಮಸಾಲ ದೋಸೆ. ಮತ್ತು ಇನ್ನೊಂದು ದೋಸೆ ನಮ್ಮದು ಸೇಮ್ ದೋಸೆ ಹಿಟ್ಟಿನಿಂದ ಕಾವಲಿ ಚೆನ್ನಾಗಿ ಬಿಸಿಯಾದ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರಿ ನೀರನ್ನು ಸಿಂಪಡಿಸಿ ನೀರನ್ನು ಇದೇ ರೀತಿ ಒರೆಸಿ ಅದೇ ನಮ್ಮದು ನಾವು ರುಬ್ಬಿಟ್ಟಿರುವ ಸೇಮ್ ದೋಸೆ ಹಿಟ್ಟಿದೆಯಲ್ಲ ದೋಸೆ ಹಿಟ್ಟನ್ನು ಇದಕ್ಕೆ ಸ್ವಲ್ಪ ಜಾಸ್ತಿ ಅಲ್ಲ, ನಿಮಗೆ ಬೇಕಂದರೆ ಇದೇ ರೀತಿನ ಮಾಡ್ಕೋಬೋದು. ಆಮೇಲೆ ತೆಳುವಾಗಿ ದೋಸೆಯನ್ನು ಮಾಡ್ಕೋಬೇಕು. ನೋಡಿ ಇದೇ ರೀತಿ ಇದು ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ. ಫಸ್ಟ್ ನಾವು ಮಾಡಿದಂತಹ ದೋಸೆ ಕೆಳಗಡೆ ಸ್ವಲ್ಪ ಕ್ರಿಸ್ಪಿ, ಮೇಲ್ಗಡೆ ಸಾಫ್ಟಾಗಿರುತ್ತೆ. ಇದು ಫುಲ್ ಕ್ರಿಸ್ಪಿಯಾಗಿರುತ್ತೆ. ನಮಗೆ ಪ್ಲೇನಾಗಿ ದೋಸೆಯನ್ನು ಮಾಡ್ಬೋದು. ದೋಸೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಇದೇ ರೀತಿ ನಮ್ಮದು ಅಗಸೆ ಬೀಜದ ಚಟ್ನಿ ಪುಡಿಯನ್ನು ಹಾಕಿ ಒಳ್ಳೆ ಕ್ರಿಸ್ಪಿ ಥರ ದೋಸೆಯನ್ನು ಮಾಡಿ ಇದೇ ರೀತಿ ತೆಗೆದ್ರೆ ಇದು ಪ್ಲೇನ್ ದೋಸೆ. ನೋಡಿ ಒಂದೇ ಹಿಟ್ಟಿನಿಂದ 2 ರೀತಿಯ ದೋಸೆಯನ್ನು ನಾವು ಮಾಡ್ಬೋದು. ತುಂಬ ಟೇಸ್ಟ್ ಅಂದರೆ ಟೇಸ್ಟ್. ನಮ್ಮದು ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡ್ತಾ ಇದ್ದರೆ ಎಲ್ಲರೂ ಖುಷಿಪಟ್ಟು ತಿಂತಾರೆ. ಒಂದು ಸಾರಿ ಆದರೂ ಟ್ರೈ ಮಾಡಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಟಿಲ್ ದೆನ್ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.